ಐಕನ್ ಆಫ್ ದ ಸೌತ್ ಇಂಡಿಯನ್ ಸಿನಿಮಾ. ಇದು ಬಹಳ ವಿಶೇಷವಾದಂತಹ ಪ್ರಶಸ್ತಿ. ಈ ಪ್ರಶಸ್ತಿಗೆ ಖಂಡಿತವಾಗ್ಲೂ ನಾವು ಅವರು ಇವರು ಮಧ್ಯದಲ್ಲಿ ಕಾಂಪಿಟೇಷನ್ ಹಾಕೋದಕ್ಕಾಗಲ್ಲ. ಬಟ್ ಸೀರಿಯಸ್ ಆಗಿ ಅನುಶ್ರೀ ಎಲ್ಲೋ ಒಂದ್ ಕಡೆ ಸೀನಿಯರ್ಸ್ ಕಮ್ಸ್ ಫಸ್ಟ್ ಅನ್ಕೋತೀನಿ ಇದಕ್ಕೆ. ಹಲೋ, ಅವ್ರು ಬರೀ ಕೆಲ್ಸದಲ್ಲಿ ಮಾತ್ರ ಸೀನಿಯರ್ಸ್, ಬಟ್ ಬ್ಯೂಟಿಲಿ ಇವತ್ತಿಗೂ ಯಂಗ್ ಅಂಡ್ ನ್ಯೂ ಕಮರ್ಸ್. ಎಕ್ಸಾಕ್ಟ್ಲಿ. ಸೊ ಎನರ್ಜಿಲ್ ಆಗಿರ್ಬೋದು, ಬ್ಯೂಟಿಲ್ ಆಗಿರ್ಬೋದು, ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ವಂಡರ್ಫುಲ್ ಆಗಿ ನಮ್ಮ ಕಲಾಕ್ಷೇತ್ರಕ್ಕೆ ಬಹಳಷ್ಟು ಸೇವೆಯನ್ನ ಸಲ್ಲಿಸಿದಂತ 3 ನಾಯಕಿಯರನ್ನ ಈಗ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತಿದ್ದೀನಿ. ಲೆಟ್ಸ್ ವೆಲ್ಕಮ್ ನಮ್ಮ ಕನ್ನಡದ ಸ್ಟೈಲಿಶ್ ಕ್ವೀನ್ ಮಾಲಾಶ್ರೀ ಮೇಡಮ್ ಅಂಡ್ ಆಫ್ ಕೋರ್ಸ್ ಸೌತ್ ಇಂಡಿಯನ್ ಫಿಲ್ಮ್ ನ ಬ್ಯೂಟಿಫುಲ್ ಆಕ್ಟ್ರೆಸ್ ಜಯಪ್ರದಾ ಮ್ಯಾಮ್ ಅಂಡ್ ದ ವೆರಿ ಟ್ಯಾಲೆಂಟೆಡ್ ಅಂಬಿಕಾ ಮ್ಯಾಮ್. So can we have the name, please? ಮಾಲಾಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಥೆಯಿಂದ ಚಿತ್ರರಂಗಕ್ಕೆ ದೊರೆತ ಅಪೂರ್ವ ಕಲಾರತ್ನ, ಚಿತ್ರ ರಸಿಕರ ಕನಸಿನ ರಾಣಿ, ಚಿತ್ರರಂಗದವರ ಪಾಲಿನ ಲಕ್ಷ್ಮೀ ಕಟಾಕ್ಷ, ನವಪೀಳಿಗೆಯ ಯುವತಿಯರ ರೋಲ್ ಮಾಡೆಲ್. ಬಾಲನಟಿಯಾಗಿ ನಟಿಸಿದ್ದ ದುರ್ಗಾ ಮಾಲಾಶ್ರೀಯಾದದ್ದು ದಾಖಲೆ ಬರೆದ ಚಿತ್ರ ನಂಜುಂಡಿ ಕಲ್ಯಾಣದಿಂದ. ಗಜಪತಿ ಗರ್ವಭಂಗ ಚಿತ್ರದ ವನಜಾ ತೆಲುಗಿನ ಪ್ರೇಮ ಖೈದಿ ಚಿತ್ರದ ನಾಯಕಿಯಾದದ್ದು ಇತಿಹಾಸ. ಡಾಕ್ಟರ್ ಶಿವರಾಜ್ ಕುಮಾರ್ ರವರೊಂದಿಗೆ ಮೃತ್ಯುಂಜಯ, ರೆಬೆಲ್ ಸ್ಟಾರ್ ಅಂಬರೀಷ್ ರವರೊಂದಿಗೆ ರಾಣಿ ಮಹಾರಾಣಿ, ಹೃದಯ ಹಾಡಿತು, ಸೋಲಿಲ್ಲದ ಸರದಾರ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರೊಂದಿಗೆ ರಾಮಾಚಾರಿ ದಾಖಲೆ ಬರೆದ ಅಪರೂಪದ ಚಿತ್ರಗಳು. ನವಿರಾದ ಪ್ರೇಮ ಕಥೆಯೊಂದಿಗೆ ಕನ್ನಡ ನಾಡು ನುಡಿಯ ಕಂಪನ್ನು ಬೀರಿದ ಬೆಳ್ಳಿ ಕಾಲುಂಗುರ, ಎಲ್ಲರ ಮನಸೂರೆಗೊಂಡ ತವರು ಮನೆ ಉಡುಗೊರೆ, ದರ್ಪಕ್ಕೆ ಸವಾಲೆಸೆದು ಗೆದ್ದ ಪೊಲೀಸನ ಹೆಂಡತಿ, ತುಂಬಿದ ಸಂಸಾರದ ಬೆಳ್ಳಿ ಮೋಡಗಳು, ಮುತ್ತಿನಂತ ಹೆಂಡತಿಯಾಗಿ ಮಾಲಾಶ್ರೀ ಮಾಮಾಶ್ರೀಯಾಗಿ ಅವರು ನಟಿಸಿ ಗೆದ್ದ ಪಾತ್ರಗಳು ಇಂದಿಗೂ ಸ್ಮರಣೀಯ. 90ರ ದಶಕದಲ್ಲಿ ದಿನವೊಂದಕ್ಕೆ ಏಕಕಾಲಕ್ಕೆ 3 ಚಿತ್ರಗಳಲ್ಲಿ ದಣಿವರಿಯದೆ ಅಭಿನಯಿಸುತ್ತಿದ್ದ ಮಾಲಾಶ್ರೀ ನಿರ್ಮಾಪಕರನ್ನು ದೇವರೆಂದು ನಂಬಿದವರು. ಬರೀ ಕೌಟುಂಬಿಕ ಪಾತ್ರಗಳಲ್ಲಿ ಮಾತ್ರವಲ್ಲದೆ ಆಕ್ಷನ್ ಪಾತ್ರಗಳಲ್ಲೂ ಮಿಂಚಿದ ಮಾಲಾಶ್ರೀ SP ಭಾರ್ಗವಿ, ಚಾಮುಂಡಿ, ದುರ್ಗಿ, ಶಕ್ತಿವೀರ, ಮಹಾಕಾಳಿ, ಸರ್ಕಲ್ ಇನ್ಸ್ಪೆಕ್ಟರ್ನಲ್ಲಿ ಅವರ ಅಭಿನಯ ಪ್ರೇಕ್ಷಕರಿಂದ ಅಪಾರ ಮನ್ನಣೆ ಪಡೆಯಿತು. ಅವರ ಅಭಿನಯಕ್ಕಾಗಿ ಅವರನ್ನು ಹುಡುಕಿಕೊಂಡು ಬಂದ ಪ್ರಶಸ್ತಿಗಳು 10 ಹಲವು. ಚಿತ್ರ ರಸಿಕರ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಪ್ರತಿಷ್ಠಿತ NTR ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಕನಸಿನ ರಾಣಿ ಎಂಬ ಬಿರುದು, ಇದಲ್ಲದೆ ಕನ್ನಡಿಗರ ಹೃದಯ ಸಿಂಹಾಸನದ ಸಾಮ್ರಾಜ್ಞಿ ಈ ಮಾಲಾಶ್ರೀ. ಅನುಶ್ರೀ, ನಿಜವಾಗ್ಲೂ ನೋಡ್ತಾ ಇದ್ರೆ ನನಗೆ ಒಂದಷ್ಟು ವರ್ಷ ಹಿಂದೆ ಹುಟ್ಟಬಾರ್ದಾಗಿತ್ತ ನಾನು ಅನಿಸ್ತಾರೆ. ಈಗಲೂ ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಈಗ ಈ ಒಂದು ಅವಾರ್ಡ್ನ ಕೊಡೋದಕ್ಕೆ ಬಹಳ 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 ಪಾಪ್ಯುಲರ್ ಆದಂತಹ ಮಿಸ್ಟರ್ ವಿಕ್ಟ್ರಿ ವೆಂಕಟೇಶ್ ಸರ್ ಆನ್ ಸ್ಟೇಜ್. ಕಂಗ್ರ್ಯಾಚುಲೇಷನ್ಸ್ ಮಾಲಾಶ್ರೀ ಮ್ಯಾಮ್. ನಮ್ಗೆಲ್ರಿಗೂ ಬಹಳ ಹೆಮ್ಮೆ ಆಗ್ತಾ ಇದೆ ಈ ಅವಾರ್ಡನ್ನ ನೀವು ಪಡ್ಕೊಂಡಿರೋದು. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ದಯವಿಟ್ಟು ಹೇಳಿ. ರೇಡಿಯೋ ಮಿರ್ಚಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ನನಗೆ ಇಂಥ ಅವಾರ್ಡ್ ಕೊಟ್ಟಿದ್ದಕ್ಕೆ ಕ್ರೆಡಿಟ್ ಗೋಸ್ ಟು ಆಲ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್, ಉಪೇಂದ್ರ ಕುಮಾರ್ ಅವರಾಗಲಿ, ಹಂಸಲೇಖ ಅವರು, ರಾಜನ್ ನಾಗೇಂದ್ರ ಅವರು, ರಾಜ್ಕೋಟಿ ಅವರು, ಆ್ಯಂಡ್ ಲಿರಿಕ್ಸ್ ಬರೆದ ಚಿ ಉದಯಶಂಕರ್ ಅವರು, ಹಂಸಲೇಖರ್ನ ಬಂಗಿರಂಗ ಅವರು, ಆ್ಯಂಡ್ ಮೈ ಸೋಲ್ ಮಂಜುಳಾ ಗುರುರಾಜ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ತುಂಬ ಖುಷಿ ಏನಾಗ್ತಾರೆ ಅಂದರೆ ಸಚ್ ಅ ಲೆಜೆಂಡ್ ಜಯಪ್ರದಾ garu ಆ್ಯಂಡ್ ಅಂಬಿಕಾ garu ತೋಟಿ ನೀನು ಅವಾರ್ಡ್ తీసుకున్నారు. ಮೈ ಗಾಡ್, ಇಟ್ಸ್ ಅನ್ಫರ್ಗೆಟಬಲ್ ಇನ್ ಮೈ ಲೈಫ್. ఇది ఒక పిక్చర్గా ఒక ఫోటోగ్రాఫ్గా నిలిచిపోతుంది. థ్యాంక్ యూ సో మచ్ ఫర్ రేడియో మిర్చి అండ్ థ్యాంక్ యూ సో మచ్. ఐఎమ్ రియలీ ప్రౌడ్ టు టేక్ అన్ అవార్డ్ ఫ్రమ్ యూ. థ్యాంక్ యూ, థ్యాంక్ యూ, థ్యాంక్ యూ, థ్యాంక్ యూ సో మచ్ ఫర్ ఎవ్రీ వన్ అండ్ ఐ లవ్ యూ ఆల్. Good evening, everybody. It's a real pleasure being at the Music Radio Mirchi Awards, and a real honor to give away such a wonderful award to such wonderful people with so much talent. They've entertained us over the years by doing some wonderful films with so much talent, and I'm really happy that they've all been associated with my family production, Suresh Productions,
and I'm sure my dad would have been really happy and proud of all of them if he was here today. And thank you very much.